ಟು ಮೈ ಚಾನಲ್ ಸ್ನೇಹಜು ಅಫಿಷಿಯಲ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ SSC MTSದ ರಿಸಲ್ಟ್ ಸಲುವಾಗಿ ರಿಸಲ್ಟ್ ಬಿಟ್ಟಿದ್ದಾರೆ. ಅದರದ್ದು ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ. ಸೊ MTS ಒಳಗೆ ನಮ್ದು ಯಾಕೆ ಇನ್ನೂ ಹೆಸರು ಬಂದಿಲ್ಲ, ಹವಾಲ್ದಾರ್ದು ಬಿಟ್ಟಿದ್ದಾರೋ ಇಲ್ಲ MTSದು ಬಿಟ್ಟಿದ್ದಾರೆ, ಅದ್ರದ್ದು ಆಯ್ಕೆ ಪ್ರಕ್ರಿಯೆ ಏನೇ ಇರ್ತೈತಿ, ಫಿಸಿಕಲ್ ಏನೇ ಇರ್ತೈತಿ, ಕಟಪ್ ನಮ್ಮ ಕರ್ನಾಟಕಕ್ಕೆ ಎಷ್ಟು ನಿಂತೈತಿ ಪೂರ್ತಿ ಅದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಲಾಸ್ಟ್ ನೋಡ್ರಿ. ಯಾಕಂದ್ರೆ ನಿಮ್ಮ ಮನಸ್ಸೊಳಗಿನ ಡೌಟ್ಗಳನ್ನ ಮಧ್ಯೆ ಮಧ್ಯೆ ಡಿಸ್ಕಸ್ ಮಾಡ್ಕೊತ ಹೋಗಿರ್ತೀನಿ. MTS ಹವಾಲ್ದಾರ್ ಹುದ್ದೆಗಳದ್ದು CBN ಏನಿದ್ದಿಲ್ಲ ಇದ್ರದ್ದು ಕಟಪ್ ಬಿಟ್ಟಿದ್ದಾರೆ, MTSದು ಬಿಟ್ಟಿಲ್ಲ. ಸೊ ಹವಾಲ್ದಾರ್ ಪೋಸ್ಟ್ಗಳು ಏನಿದ್ದಿಲ್ಲ ಫಿಸಿಕಲ್ಗಾಗಿ ಬಿಟ್ಟಿದ್ದು PET PST. ಓಕೆ, ನೀವೆಲ್ಲರೂ ಏನು ಅಂದ್ಕೊಂಡ್ರಿ ಸರ್ ನಂದು MTS ರಿಸಲ್ಟ್ ಚಲೋ ಆಗಿತ್ತು, ನಂದು ಬರ್ತೈತೆ ಅಂತ ಅಂದ್ಕೊಂಡಿದ್ನಿ, ಆದರೆ MTS ಬಂದಿಲ್ಲರಿ ಅಂತೇಶಿಂದ. ಯಾರು ನೀವು ಅಪ್ಲಿಕೇಶನನ್ನು ಎರಡಕ್ಕೂ ಹಾಕಿದ್ರಿ, ಹವಾಲ್ದಾರ್ಗೆ ಮತ್ತು MTS. ಹವಾಲ್ದಾರ್ ಯಾರು ಸೆಲೆಕ್ಟ್ ಆಗಿರಲ್ಲ ಫಿಸಿಕಲ್ಗೆ ಅವ್ರದ್ದು ಬಂದೈತಿ. ಫಿಸಿಕಲ್ಗೆ ಸೆಲೆಕ್ಟ್ ಅಂದ್ರೆ ಹೆಂಗೆ, ಒಂದು ಪೋಸ್ಟಿಗೆ 8 ಹುಡುಗರನ್ನ ತೊಗೊಂಡರವ್ರ. ಅದನ್ನು ತೊಗೊಂಡು ಟೋಟಲ್ಲಾಗಿ 27,000 ಹುಡುಗರನ್ನು ತೊಗೊಂಡರು. ಟೋಟಲ್ ಹುದ್ದೆಗಳು ಎಷ್ಟಿದ್ದಪ್ಪ ಅಂತಂದ್ರೆ ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ 8 ಮಾಡ್ಕೊಂಡ್ಬಿಟ್ರೆ ಟೋಟಲ್ ಇಷ್ಟು ಹುಡುಗರನ್ನ ತೊಗೊಂಡರವ್ರ. ಆಯಿತಾ, ಇದು ಹವಾಲ್ದಾರ್ ಹುದ್ದೆಗಳ ಫಿಸಿಕಲ್ಗಾಗಿ ಕರೆದಿರ್ತಕ್ಕಂಥದ್ದು. ನೀವೆಲ್ಲರೂ ತಿಳ್ಕೊಂಡಿದ್ರಿ ಅಂದರೆ MTS ಕರೆದಾರಂದ್ರೆ ಸರ್ ಆದ ದೇಶದಿಂದ. ಮತ್ತು ಇದು ಏನು ಕೊಟ್ಟಾರಲ್ಲ ಇದೇನು ಆಲ್ಮೋಸ್ಟ್ ಅಲ್ಲಾಗಿ ಬಯೋಮೆಟ್ರಿಕ ಅದು ಇದು ಪ್ರಾಬ್ಲಮ್ ಆಗಿರ್ತೈತಿ ಅಪ್ಲಿಕೇಶನ್ದ, ಅಂಥವ್ರನ್ನ ಹೋಲ್ಡ್ ಇಟ್ಟಿರ್ತಕ್ಕಂಥದ್ದು ಇದು. ಆಯಿತಾ, ನೀವೇನಾರು ಅನ್ಕೋಬೋದು ಸರ್ ಆದ್ರೆ ನಂದು ಹೆಸರು ಐತ್ರಿ ನಂದು ಐತ್ರಿ ಹೆಂಗೆ ಮಾಡಿರಿ ಅಂತ ದೇಶದಿಂದ ಅನ್ಸಕ್ಕೆ ಹೋಗ್ಬೇಡ್ರಿ, ಒಟ್ಟಾರೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಡೈರೆಕ್ಟಾಗಿ ನಾನು ಕಟಪ್ ಬಗ್ಗೆನೇ ಮಾತಾಡ್ತೀನಿ. ಕಟಪ್ಪನ್ನು ಯಾವ ಕಾಸ್ಟ್ ಎಷ್ಟು ನಿಂತೈತಿ ಅದು MTS ಹವಾಲ್ದಾರ್ದ, MTS ರಿಸಲ್ಟ್ದಲ್ಲ, MTS ಫೈನಲ್ ಬರ್ತೈತಿ. ಅದನ್ನು ಯಾವಾಗ ಬಿಡ್ತಾರಂದ್ರೆ MTSದ್ದು ಇದನ್ನು ಫಿಸಿಕಲ್ ಮುಗಿದ ಮ್ಯಾಗನ ಎರಡೂ ಸೇರ್ಸಿನೂ ಫೈನಲ್ ಮೆರಿಟ್ ಬಿಡ್ಬೋದು. ಇರ್ಲಿಕ್ಕಂದ್ರೆ ಇದನ್ನು ಹಂಗೆ ಫಿಸಿಕಲ್ ತೊಗೋತಾ ಇರ್ತಾರೋ ಮತ್ತು ಅದನ್ನು ರಿಸಲ್ಟನ್ನು ಬಿಡ್ಬೋದು. ಈ ಥರ ಪ್ರೊಸೆಸಿಂಗ್ ಇರ್ತೈತಿ. ಸದ್ಯದೊಳಗೆ ಇದ್ರದ್ದು ಕಟಪ್ ನೋಡ್ಕೊಳ್ರಿ. ನಮ್ಮ ಬೆಂಗಳೂರು ಒಳಗಡೆ ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರಲ್ಲ 115 ಜನರಲ್ ಕಾಸ್ಟ್ದವ್ರಿದ್ದು. ಓಕೆ, ಅದರ್ಸ್ ಅಂದರೆ 77, OBC ಏನೈತಿ 112. ಕಟಪ್ ನೋಡ್ಕೊಳ್ರಿ ಇಲ್ಲಿ ಯಾವ ಥರ ನಿಂತೈತಿ ದೇಶದಿಂದ. 150ಕ್ಕೆ ಜನರಲ್ ಕಾಸ್ಟ್ ಏನೈತಿ, 150ಕ್ಕೆ ಜನರಲ್ ಕಾಸ್ಟ್ 115 ನಿಂತೈತಿ. ಓಕೆ, ಮತ್ತು ಇನ್ನು ಫಿಸಿಕಲ್ ಆದ್ಮ್ಯಾಗ ಹೆಚ್ಚು ನಿಲ್ತೈತಪ್ಪ ಇದು. ಅಂದ್ರೆ 120 ತನಕ ನಿಲ್ಬೋದು ಜನರಲ್ ಫೈನಲ್ ಮೆರಿಟ್. OBCದವ್ರದ್ದು 112 ನಿಂತೈತಿ. STದವ್ರದ್ದು 96 ಕಡಿಮೆ ಇರ್ತೈತಿ. SCದವ್ರದ್ದು 105, EWSದು 112. ಈ ಥರ ಸೊ ಇದು ನಿಂತಿರ್ತಕ್ಕಂಥದ್ದು. ಆಯಿತಾ, ಟೋಟಲ್ಲಾಗಿ ನೀವೆಲ್ಲರೂ ನೀವು ಅನ್ಕೊಂಡಿರ್ಬೇಕು ನಂದು ಭಾಳ 112 ಅಂದ್ರೆ ಭಾಳ ದೇಶದಿಂದ ಇಲ್ಲ. ಇದೇನ ಈ ಸದ್ಯದೊಳಗೆ ಫಿಸಿಕಲ್ಗೆ ಬಿಟ್ಟಾರ, MTS ರಿಸಲ್ಟ್ ಬರ್ತೈತಿ ಅವಾಗ ಬಂದು ಬೆಳ್ಕೊಂಡು ವಿಡಿಯೋ ಹಾಕ್ತೀನಿ. ಮತ್ತು ಫಿಸಿಕಲ್ ಏನಿರ್ತೈತಿ ಅಂತ ಕೇಳ್ತಿರ್ಬೋದು. ಇದು ಹವಾಲ್ದಾರ ಹುದ್ದೆಗಳ ಫಿಸಿಕಲ್ ಏನಿರ್ತೈತಿ ಅದು ಆಯ್ಕೆ ಪ್ರಕ್ರಿಯೆ ಇರ್ತೈತಿ, ಅದನ್ನು ನೋಡ್ಕೊಳ್ರಿ. ಮತ್ತು ಇದು ನೋಟಿಫಿಕೇಷನ್ ನಿಮಗೆ ಬೇಕಂದ್ರೆ ನಾನು ಸ್ನೇಹ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಇನ್ನೊಂದೇನು ಹೆಸರು ವೈಸ. ಸೊ ಈಗೇನು ಶೋ ಮಾಡ್ತೀನಿ, ಈ ಲಿಸ್ಟ್ ಬೇಕಂದ್ರೆ ಮತ್ತು ಕಟಪ್ ಲಿಸ್ಟ್ ಬೇಕಂದ್ರೆ ಅವೆರಡೂ ಟೆಲಿಗ್ರಾಮ್ದಾಗ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಂಬಿಡ್ರಿ. ಇದೇನು ಲಿಸ್ಟ್ ಐತಿಲ್ಲ ಇದ್ರೊಳಗೆ ಹೆಸರುದಾವೆ ನಿಮ್ಮದು. ಡೈರೆಕ್ಟಾಗಿ ಇದನ್ನು ಓಪನ್ ಮಾಡ್ಕೊಂಡ್ರೆ ಡೌನ್ಲೋಡ್ ಮಾಡ್ಕೊಂಡ್ರೆ ಸರ್ಚ್ ಮಾಡಿದ್ರಿ ಅಂದ್ರೆ ನಿಮ್ಮ ಡೈರೆಕ್ಟ್ ಹೆಸರು ನಂಬರು ಬಂದುಬಿಡ್ತೈತಿ. ಇದು ಹವಾಲ್ದಾರ್ ಹುದ್ದೆಗಳದ್ದು ಫಿಸಿಕಲ್ ಏನಿರ್ತೈತಿ ಅದನ್ನು ಚೆನ್ನಾಗಿ ನೋಡ್ಕೊಂಬಿಡ್ರಿ. ಪುರುಷರಿಗೆ ಮಹಿಳೆಯರಿಗೆ ನಾರ್ಮಲ್ ಆಗಿರ್ತೈತಿ. ಫಿಸಿಕಲ್ ಅಷ್ಟೊಂದು ಹಾರ್ಡ್ ಇರೋಂಗಿಲ್ಲ, ಆರಾಮಾಗಿ ನಡ್ಕೊತ ಹೋಗೋದಿರ್ತೈತಿ, ವಾಕ್ ಇರ್ತೈತಿ, ರನ್ನಿಂಗ್ ಇಲ್ಲ, ಆರಾಮಾಗಿ ಮಾಡಿಸ್ಬೋದು. ನೋಡಿರಿ, ಫಿಸಿಕಲ್ PET ಇದು ಪುರುಷ ಅಭ್ಯರ್ಥಿಗಳಿಗೆ 16 ಮೀಟ್ರ 15 ನಿಮಿಷ ಸಮಯ ಐತಿ, ಉಳ್ಳಾಡ್ಕೊತ ಹೋಗ್ರಿ. ಮಹಿಳೆಯರದು 1 ಕಿಲೋಮೀಟರ್ ಐತಿ 20 ನಿಮಿಷ, ಆರಾಮ ಅಗದಿ ನೀವು ಆಟ ಆಡ್ಕೋತ ಹೋದ್ರೂ ರನ್ನಿಂಗ್ ಅಂತೂ ಆಗುತ್ತೆ. ಈ ಫಿಸಿಕಲ್ ಸಂಬಂಧ ನೀವೇನು ಅಂಜೋ ಅವಶ್ಯಕತೆ ಇಲ್ಲ, ನಾರ್ಮಲಾಗಿ ಆರಾಮಾಗ್ತೀರಿ. ಹೈಟ್ ನೋಡ್ಕೊಳ್ರಿ. ಪುರುಷ ಅಭ್ಯರ್ಥಿಗಳ ಹೈಟ್ 157.5 ಕೊಟ್ಟಾರ. ಅದ್ರಾಗೂ ರಿಲ್ಯಾಕ್ಸೇಷನ್ ಐತಿ, ಇದು ಬೇರೆ ರಾಜ್ಯದವ್ರಿಗೆ. ಮತ್ತು 81 ಸೆಂಟಿಮೀಟ್ರ ಮತ್ತು 5 ಸೆಂಟಿಮೀಟ್ರ್ ಉಬ್ಬಿಸ್ಬೇಕು. ಸೊ ಚೆಸ್ಟ್ ಒಂದನ್ನು ಜಾಸ್ತಿ ಕೇಳಿದಾರೆ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಮಹಿಳೆಯರ ಹೈಟ್ ನೋಡ್ರಿ 152 kg ಇರ್ಬೇಕು, ನೀವು 48 ಮ್ಯಾಗ. ಸೊ ಇದು ಫಿಸಿಕಲ್. ಇದಾದ್ಮೇಲೆ ಫೈನಲ್ ಮೆರಿಟ್ ಬರ್ತೈತೆ. ನಾರ್ಮಲ್ ಆಗಿರ್ತಕ್ಕಂಥ ಫಿಸಿಕಲ್ ಇರ್ತೈತಿ, ಕಟಪ್ ಏನೈತಿ ಅದು ನಿಂತೈತಿ ಅಂದ ಬಳಿಕ ಎಲ್ಲರೂ ಫಿಸಿಕಲ್ ಮಾಡ್ಕೊಳತ್ತಾರೆ. ಇದನ್ನ ಅಷ್ಟೊಂದು ಭಾಳ ಈಸಿ ಇರ್ತೈತಿ. ಒಟ್ಟಾರೆ ಏನೈತಿ MTS ರಿಸಲ್ಟ್ ಬಂದ ತಕ್ಷಣ ಅವಾಗೊಂದು ವಿಡಿಯೋ ಹಾಕ್ತೀನಿ. ಅದು ಇವತ್ತು ಬರಲಿ ನಾಳೆ ಬರಲಿ ಇಲ್ಲ ಎಲ್ಲ ಕೂಡ್ಸೆ ಫೈನಲಾಗಿ ಬರಲಿ. ಕಾಯಕ್ಕೆ ಕುಂದ್ಕೋತ ಹೋಗ್ಬೇಡ್ರಿ. ಕಾಯ್ಕೋತ ಕೂತ್ರಿ ಅಂದ್ರೆ ನೀವು ಏನೂ ಆಗಂಗಿಲ್ಲ. ಸೊ ಇದು ಚಲೋ ಆಗೈತೆ ರಿಸಲ್ಟ್ ಅಂತ ಒಂದ್ರ ಮ್ಯಾಗ ಡಿಪೆಂಡ್ ಆಗ್ಬೇಡ್ರಿ.
ಒಟ್ಟಾರೆ ಓದ್ಕೊತಿರ್ತೀವ್ರಿ ಅಷ್ಟೇ. ಯಾವುದಾದ್ರೂ ಯಾವಾಗ ನೌಕರಿಯಾಗಿ ಜಾಯಿನ್ ಲೆಟರ್ ಬರುತ್ತೆ ಅವಾಗನ ಕನ್ಫರ್ಮ್, ಅಲ್ಲಿಸ್ತನ ಯಾವುದು ಕನ್ಫರ್ಮ್ ಅಲ್ಲ. ಎಲ್ಲರೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.